ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೆ ಹೋರಾಟ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. आप मोदी जी, आप हम लोग का इधर कन्नड़ बात करता आपको समझ में नहीं आता होगा. आप क्या क्या करते मुझे बताओ. 15 लाख अकाउंट में छोड़ता बोला, वो भी नहीं किया. कपड़े पहनने का टैक्स लगाया, GST लगाया, वो भी हो गया. अभी वापस अपना महिला दिनाचरण का दिन एक रेट ज़्यादा किया. अपना गरीब लोग क्या करेंगे? तुम्हारा नाम से क्या बॉबी करेगा? अरे कम से कम इंसान तो रखो. तुम्हारा तो बाल बच्चा बीवी तो है ही नहीं है. कम से कम इंसान के ऊपर तो ये तो रखो, गरीब लोग के ऊपर. तुमको गरीब का नहीं, बड़ा टाटा बिरला ये धीर भाई अंबानी चाहिए, तुम्हें गरीब नहीं चाहिए. अरे तुम तो गरीब का वोट लेते है, ये तो रखो. ये बीजेपी के लीडर लोग कहाँ गए अभी? सब लोग का ये गैस बंद करेगा, ये करेगा, वो करेगा. खाएगा क्या? जब कमर्शियल गैस बंद कर दिया तो होटल में क्या खाएगा तुम लोग? ये बताओ. बीवी लोग खाना नहीं पकाएगा, घर में होटल में खाना नहीं रहेगा तो क्या करेगा? बच्चा लोग, छोटे छोटे बच्चे लोग रहते हैं. अब सबका साथ सब लोग है ना, गांव में भी छोटे गैस दिया, इसलिए ये गैस दिया तो गैस पूरा बंद कर दिया. एक बार दिया, वापस उसका रिटर्न पैसा भर के ले रहे, गैस दे रहे. अरे तेरे को इंसानियत तो है कि नहीं? इतना इंसानियत तो रहता तो ऐसा नहीं करता है. तू आदमी है क्या? तो इंसान है. तू हरामखोर है, तू हरामखोर. वो डालते थे ना, खाली बैठा लो. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸರ್ಕಾರದ ವಿರುದ್ಧ ಇವತ್ತು ಗ್ಯಾಸ್ ಬೆಲೆ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮಾನ್ಯ ಮೋದಿಜಿಯವರೇ, ಎಲ್ಲಿ ಹೋಯ್ತು ನಿಮ್ಮದು ಅಚ್ಚೇ ದಿನ? ಎಲ್ಲಿ ಬಂತು ನಿಮ್ಮ 10 ಲಕ್ಷ ರೂಪಾಯಿಗಳು ಎಲ್ಲರ ಅಕೌಂಟಿಗೆ? ಇನ್ನೂ ನೀವು ಯಾವ ಥರ ಮಾಡ್ತಾ ಇದ್ದೀರ ಅಂದ್ರೆ ಬಡವ್ರ ಮೇಲೆ ಬರೆ ಹೇಳುವಂಥ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಯಾಕಂದ್ರೆ ಜನಸಾಮಾನ್ಯರ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ. ನೀವು ಇವತ್ತು ಮಹಿಳೆಯರಿಗೆ ಒಳ್ಳೆ ಉಡುಗೊರೆ ಕೊಟ್ಟಿರಿ. ಏನಂದ್ರೆ ನೀವು ಮಹಿಳಾ ದಿನಾಚರಣೆ ದಿನದಂದು ಮಹಿಳೆಯರಿಗೆ ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡಿದ್ದೀರಿ. ದಯವಿಟ್ಟು ಇದಕ್ಕೊಂದು ನಮ್ಮ ವಿರೋಧವಿದೆ, ಇದನ್ನು ನಾವು ಖಂಡಿಸ್ತೀವಿ. ಈ ಕೇಂದ್ರ BJP ಸರ್ಕಾರದಲ್ಲಿ ಏನು ಇದಾರಲ್ಲ, ಅವರು ಗ್ಯಾಸ್ ಏನು ಇದು ಬೆಲೆ ಏರಿಕೆನ ವಿರೋಧ ಮಾಡಿ ಸ್ಮೃತಿ ಇರಾನಿ ಅವರು ಲಾಸ್ಟ್ ಟೈಮ್ ಬೀದಿಗೆ ಇಳಿದಿದ್ರು, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತ. ಈಗ ಎಲ್ಲಿದ್ದೀರಿ ನೀವು? ಬರ್ರಿ, ಬಂದು ಪ್ರತಿಭಟನೆ ಮಾಡ್ರಿ. ಜನಸಾಮಾನ್ಯರ ಸಲುವಾಗಿ ಪ್ರತಿಭಟನೆ ಮಾಡ್ರಿ. ನೀವು ಇವತ್ತು ಗ್ಯಾಸ್ ಬೆಲೆ ಏರಿಕೆ ಹೆಚ್ಚಾಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಮಹಿಳೆಯರ ಪರವಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವು ಈ ಒಂದು ಬೆಲೆನ ಇಳಿಕೆ ಮಾಡದೆ ಹೋದರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮದು ವಿಜಯಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಒಂದು ಪ್ರೊಟೆಸ್ಟ್ ಹಾಕೊಂಡಿದ್ದೀವಿ. ಯಾಕಪ್ಪ ಅಂದ್ರೆ ಬಡವರ ಮಟ್ಟಿಗೆ ಉಳಿಯುವಂಥ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿರುತ್ತದೆ. ಏನು ಈ ಒಂದು ಬಡ ಮಹಿಳೆಯರಿಗೆ, ಬಡ ಕುಟುಂಬದವರಿಗೆ, ಆಮೇಲೆ ನಿರುದ್ಯೋಗಿಗಳಿರುವಂತಹ ನನ್ನ ಅಣ್ಣ ತಮ್ಮರಿಗೆ, ಆಟೋ ಚಾಲಕರಾಗಿ ಅವರು ನಿರ್ವಹಿಸ್ತಿದ್ದು ಅವ್ರಿಗೂ ಕೂಡ ಎಫೆಕ್ಟ್ ಆಗಿದೆ. ಇವತ್ತು ಅವ್ರ ಜೀವನ ನಡೆಸ್ತಿದ್ದು ನಾವು ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮನವಿ ಮಾಡ್ಕೊಂಡ್ವಿ. ಹಿಂದೆ ಕೂಡ ಆದರೂ ನೀವು ಪದೇ ಏರಿಸ್ತಾ ಇದ್ರೆ ಅಧಿಕಾರ ನಮ್ಮ ಕೈಯಲ್ಲಿದೆ, ನೀವೇನು ಮಾಡ್ತೀರಾ ಅನ್ನೋ ಲೆಕ್ಕದಲ್ಲಿ ಬಂದರೆ ಅಧಿಕಾರ ಕೂರಿಸಲು ನಾವು ನಿಸಿಂಬ್ರಿದ್ದೀವಿ. ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೋಕ್ಕೂ ನಿಸಿಂಬ್ರಿದ್ದೀವಿ. ಇದು ನಮ್ಮ ಕಾಂಗ್ರೆಸ್ಸಿನ ಒಂದು ಶಪಥ. ನೀವು ಅರಿವು ಮಾಡ್ಕೋಬೇಕು. ಹಿಂದೆ ಏನು ಸ್ಮೃತಿ ಇರಾಣಿಯವರೇ ನೀವು ಬಂದಿದ್ರಲ್ಲ, ನೀವು ಬಂದು ಹೋರಾಟ ಮಾಡಿದ್ರಲ್ಲ, ಈಗ ಎಲ್ಲೋಗಿದ್ದೀರಿ? ಎಲ್ಲಿ ಹುಡ್ಕೊಂಡು ಬರ್ಬೇಕು ನಿಮ್ಮನ್ನು? ಬರ್ರಿ ರಸ್ತಕ್ಕೆ, ಬೊಬ್ಬೆ ಹೊಡೀರಿ. ರೇಟ್ ಹೆಚ್ಚಿಗೆ ಆಗಿದೆ, ಮೋದಿ ವಿರುದ್ಧ ಹೊಡೀರಿ ಬೊಬ್ಬೆ. ನಿಮ್ಗೆ ಹೊಡ್ಯೋಕೆ ತಾಕತ್ತಿಲ್ವಾ? ನಿಮ್ಮ BJP ನಾಯಕರಿಗೆ ಆಗ್ತಿಲ್ವಾ? ಬರ್ರಿ, ನಾವು ಕಲಿಸ್ಕೊಡ್ತೀವಿ. ಯಾಕಪ್ಪ ಅಂದ್ರೆ ನಮ್ಮ BJP ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರವಾಗಿರುವಂತಹ ಪಕ್ಷ. 5 ಗ್ಯಾರಂಟಿಗಳನ್ನ ಕೊಟ್ಟು ಮಹಿಳೆಯರಿಗೆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿರುವಂಥ ಯಾವುದಾದ್ರೂ ಪಕ್ಷ ಇತ್ತಂದರೆ ಅದು ಕಾಂಗ್ರೆಸ್ ಪಕ್ಷ. ನೀವು ಏನು ಮಾಡ್ತಿದ್ದೀರಿ? ನಿಮ್ಮ
ಕೇಂದ್ರ ಸರ್ಕಾರದಲ್ಲಿ ಬರೀ ಸುಳ್ಳು ಭರವಸೆ ಗೊಳ್ಳು ಭರವಸೆ. ಏನಪ್ಪ ಅಂದರೆ ಬರೀ ತಾಟ್ ಹೊಡೀರಿ, ಕೊರೋನಾ ಬಂದ್ಬಿಟ್ಟಲ್ಲೇ ನಕ್ಷತ್ರ ನೋಡ್ರಿ, ದೀಪ ಹಚ್ಚ್ರಿ, ತಾಟ್ ಬಾರಿಸ್ರಿ, ಆಮೇಲೆ ಏನದು ಅದು ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ರಿ. ಈ ಥರ ಎಷ್ಟು ದಿನ ಮೋಸ ಮಾಡ್ತಿರೋದು ಇದೇ ಥರ ಮುಂದೆ ಆಗಂಗಿಲ್ಲ. ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ಪ್ರತಿ ಒಂದು ಮಹಿಳೆ ಕೂಡ ಸಾಕು ನಿಮಗೆ ಪಾಠ ಕಲಿಸ್ಲಿಕ್ಕೆ. ಪ್ರತಿ ಒಂದು ಕುಟುಂಬದ ಮಹಿಳೆ ಹೊರ ಬಂದು ಅಂದರೆ ನೀವು BJP ಸರ್ಕಾರದವರು ಮುಚ್ಕೊಂಡು ಹೋಗ್ತೀರಿ. ಅದನ್ನು ನೀವು ತಿಳ್ಕೋಬೇಕು. ಅರ್ಥಕೊಂಡು ನಮ್ಮ ಸಿಲಿಂಡರ್ ಬೆಲೆಯನ್ನು ಇಳಿಸ್ಬೇಕಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮೀಡಿಯಾ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಒಂದು ವೇಳೆ ಈ ಅನಿಲ ಬೆಲೆಗಳನ್ನು ಕಡಿಮೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಉಗ್ರವಾಗಿ ರಾಜ್ಯಾದ್ಯಂತ ದೇಶಾದ್ಯಂತ